ಇಂದು ವಿದ್ಯೆಯ ಪರೀಕ್ಷೆಯಾಗಲಿ. ನಾವು ಕಲಿತಿರುವಂತಹ ವಿದ್ಯೆಯನ್ನು ನಾವು ಇವತ್ತು ಪರೀಕ್ಷೆ ಮಾಡಿ ನೋಡೋಣ ಅಂತ ಅನಿಸುತ್ತೆ. ಇದು ಯಾವುದೇ ಸತ್ತ ಪ್ರಾಣಿಯ ಮೂಳೆಗಳಿವೆ, ನಮ್ಮ ವಿದ್ಯೆಯ ಪ್ರಭಾವದಿಂದ ಇದಕ್ಕೆ ಜೀವವನ್ನು ತುಂಬಿಸೋಣ ಅಂತ ಹೇಳಿ ಅದು ಎಲ್ಲವೂ ಸಪ್ರೇಟ್ ಆಗಿ ಬಿದ್ದಿರುತ್ತೆ ಮೂಳೆ. ಅವನೇನು ಮಾಡ್ತಾನೆ, ನನ್ನ ಮೂಳೆ ಜೋಡಿಸೋದನ್ನ ಕಲ್ತಿದ್ದೀನಿ ಅಂತ ಹೇಳಿ ಅದನ್ನು ಅಸ್ಥಿ ಪಂಜರವನ್ನಾಗಿ ಮಾಡಿಬಿಡ್ತಾನೆ. ಅವನು ಉತ್ಸಾಹದಿಂದ ಮೂಳೆಯನ್ನು ಜೋಡಿಸಿದನು. ಎರಡನೆಯವನು ಚರ್ಮ, ಮಾಂಸ, ರಕ್ತಗಳನ್ನು ತುಂಬಿಸಿದನು. ಅವನು ಅದರಲ್ಲಿ ಎರಡನೆಯವನು ಏನು ಮಾಡ್ತಾನೆ, ಚರ್ಮ, ಮಾಂಸ, ರಕ್ತ ಎಲ್ಲವನ್ನು ತುಂಬಿಸ್ತಾನೆ. ಆದರೆ ಮೂರನೆಯವನು ಇರ್ತಾನಲ್ವ, ಅದಕ್ಕೆ ಪ್ರಾಣವನ್ನು ತುಂಬಿಬಿಡ್ತಾನೆ. ಪ್ರಾಣವನ್ನು ತುಂಬಿಸುವಂತಹ ಕಲೆಯನ್ನು ಕಲಿತಿರ್ತಾನೆ ಅವನು. ತಡೆಯಿದೆ, ನೀವೆಲ್ಲರೂ ಸಿಂಹವನ್ನು ಜೀವಂತವಾಗಿಸುತ್ತಿದ್ದೀರಿ, ಅದು ಎಲ್ಲರನ್ನೂ ಕೊಂದು ಬಿಡುತ್ತದೆ. ಆಗ ಮೂರನೆಯವನು ಹೇಳಿದನು, ಪ್ರಲೋಭನಾದ ನಿನಗೆ ಧಿಕ್ಕಾರ ಇರುತ್ತೆ, ನಾನು ಈ ಕ್ಷಣನೇ ಇರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೂರನೇವನು ಏನು ಹೇಳ್ತಾನೆ ಅಂದರೆ, ಇಲ್ಲ ನೀನು ಮೂರ್ಖನಿದ್ದೀಯಾ, ನಾನು ನನ್ನ ವಿದ್ಯೆಯನ್ನು ವ್ಯರ್ಥ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಹಾಗಿದ್ದರೆ ಒಂದು ಕ್ಷಣ ಕಡೆ ನನ್ನ ಮರವನ್ನು ಇರ್ತೇನೆ. ಅವನು ಏನು ಶಾಸ್ತ್ರದ ಕಲಿದೇ ಇರ್ತಾನಲ್ವ, ಅವನು ಮರ ಬಿಟ್ಟು ಕೂರ್ತಾನೆ. ತಕ್ಷಣ ಅವನು ಮಂತ್ರ ಏನೋ ಮಾಡಿ ಆ ಸಿಂಹಕ್ಕೆ ಪ್ರಾಣವನ್ನು ಕೊಟ್ಬಿಡ್ತಾನೆ. ತಕ್ಷಣ ಸಿಂಹ ಎಲ್ಲರನ್ನೂ ಕೊಂದು ತಿಂದ್ಬಿಡುತ್ತೆ. ಇದರ ಅರ್ಥ ಏನು ಅಂದರೆ, ನಾವು ಬರೀ ಸ್ಟಡಿ ಅದನ್ನು ಅನಲೈಸ್ ಮಾಡ್ತಾ ಹೋಗಬೇಕು, ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಹೋಗಬೇಕು. ಧನ್ಯವಾದಗಳು.